ಇವತ್ತು ಚುನಾವಣಾ ಆ, ಸಂದರ್ಭ ಸಮೀಪಕ್ಕೆ ಬಂದಿರೋದ್ರಿಂದ ಹೆಚ್ಚು ಕಮ್ಮಿ ಇನ್ನೊಂದು 2 ದಿವಸದೊಳಗೆ ಘೋಷಣೆನೂ ಕೂಡ ಆಗ್ತದೆ, ಅದು ಅಧಿಕೃತವಾಗಿ ಅಂತಕ್ಕಂಥದ್ದು ಮಾಹಿತಿಯನ್ನು ಇದೆ. ಮತ್ತು ಕಾಂಗ್ರೆಸ್ ಪಕ್ಷದಿಂದ ಸುಮಾರು 7 ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಜಿಲ್ಲೆ ಜೊತೆಗೆ ಶಿವಮೊಗ್ಗನೂ ಕೂಡ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಮತ್ತು ಗೀತಾ ಶಿವರಾಜ್ಕುಮಾರ್ ಅವರನ್ನ ಪಕ್ಷದ ವತಿಯಿಂದ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಮಾಡಿ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ. ಅದಕ್ಕೆ ವರಿಷ್ಠರಿಗೆ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಮುಖಂಡರಿಗೂ ಕೂಡ ಮತ್ತು ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ಚುನಾವಣೆಯನ್ನು ಭಾಳ ಚೆನ್ನಾಗಿ, ಏಕೆಂದರೆ ಮುಂಚೆನೂ ಕೂಡ ಚುನಾವಣೆ ನಾನು MP ಚುನಾವಣೆ ಮಾಡಿರ್ತಕ್ಕಂಥದ್ದು ಬೇರೆ ಪಕ್ಷದಲ್ಲಿದ್ದು ನಾವು ಮಾಡಿದ್ವಿ. ಒಂದು ಸತಿ ವೈಯಕ್ತಿಕವಾಗಿ ಬೇರೆ ಪಕ್ಷದಲ್ಲಿದ್ದೆ, ಇನ್ನೊಂದು ಸತಿ ಕೋಲಿಷನ್ ಗೌರ್ಮೆಂಟಲ್ಲಿ ನಾನೇ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಸರ್ಕಾರ ಇದ್ದಾಗ ನನ್ನನ್ನು ಅಧಿಕೃತವಾಗಿ JDS ಪಕ್ಷದಿಂದ ನಿಲ್ತಕ್ಕಂಥ ಒಂದು ಅವಕಾಶ 2 ಸತಿ ಕೂಡ ಆ ಸಂದರ್ಭದಲ್ಲೂ ಸಿಕ್ಕಿತ್ತು. ಗೀತಾ ಶಿವರಾಜ್ಕುಮಾರ್ ಅವರು ಮುಂಚೆ ಅವತ್ತು ಕಷ್ಟದ ಕಾಲನೂ ಕೂಡ ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೂ ಕೂಡ ಪಕ್ಷದ ವತಿಯಿಂದ ಒಂದು ತೀರ್ಮಾನ ತಗೊಂಡಾಗ ಗೀತಕ್ಕವರು ಅದನ್ನು ತೀರ್ಮಾನವನ್ನು ತಗೊಂಡು ಇಲ್ಲ ಪಕ್ಷದ ಒಂದು ವಿಚಾರದ ಮೇಲೆ ಏನು ತೀರ್ಮಾನ ಆಗುತ್ತೆ ನಾವು ನಿಲ್ತೀವಿ ಅಂತ ಹೇಳಿ ಅವತ್ತು ನಾವು ನಿಂತ್ವಿ. ಆ ಸಂದರ್ಭದಲ್ಲಿ ಸೋಲನ್ನು ಅನುಭವಿಸ್ಬೇಕಾಯ್ತು. ಅದಾದಮೇಲೆ ಮತ್ತೆ ನನಗೆ ಕೋಲಿಷನ್ ಸಂದರ್ಭದಲ್ಲೂ ಕೂಡ ನಾನು ನಂದೇ ಆಗಿರ್ತಕ್ಕಂಥ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಒಂದು ಸಬ್ಸ್ಟ್ಯಾನ್ಷಿಯಲ್ ಒಳ್ಳೆ ಮತಗಳನ್ನು ಕೂಡ ಬಂದಿದ್ದು. ಮತ್ತು ನನಗನ್ಸುತ್ತೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಿದ್ರೆ ಉತ್ತರ ಬೇರೆ ಇರೋದು, ನನ್ನ ಅನಾಲಿಸಿಸು ಮತ್ತು ಈವನ್ ಕಾಂಗ್ರೆಸ್ ಅವ್ರದ್ದು ಕೂಡ ಅದು ಒಂದು ಭಾಗ. ಆದರೆ ಇವತ್ತು ನನಗನ್ಸುತ್ತೆ ವಾತಾವರಣ ತುಂಬ ಚೆನ್ನಾಗಿದೆ. ಕಾರಣ ಒಂದೇ ಒಂದು, ಯಾರು ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಎರಡನೇ ಪ್ರಶ್ನೆ. ನಾವು 2023 ವಿಧಾನಸಭೆಯ ಚುನಾವಣೆ ಪೂರ್ವಕವಾಗಿ ಏನು ಮತದಾರರ ಬಳಿಗೆ ಹೋದಾಗ ಅವರ ಮತವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಗೊಂದಲ ಆಗಲಿಲ್ಲ. ನಾವು ಹೇಳಿದ್ವಿ, ಗ್ಯಾರಂಟಿಗಳ ಬಗ್ಗೆ ಹೇಳಿದ್ವಿ, ಈ ರೀತಿ ಯಾಕೆ ನಾವು ಈ ಸಹಕಾರ ಮಾಡ್ತೀವಿ ಅಂತ. ಏನೇ ಒಂದು ಕಾರ್ಯಕ್ರಮ ಕೊಡಬೇಕಾದ್ರೆ ಸುಮ್ಮನೆ ಹಾಗೆ ಬುಲ್ಡೆ ಬಿಡ್ಕೊಂಡು ಇಲ್ಲ ಇದನ್ನು ಕೊಟ್ಟು ಬಿಡ್ತೀವಿ, ಈ ಕಾರ್ಯಕ್ರಮ ನೋಡಿ ಅಲ್ಲಿ ಸರಿಗಿಡಿ ಅದು ಸ್ಪೀಕರ್ ಇಲ್ಲಿ ತಗೊಂಬಂದ್ಬಿಡಿ, ಇಲ್ಲಿಡಿ. ಹಲೋ ನೋಡಿ, ಅದೆಲ್ಲ ಕಿರಣ್ ಬ್ಯಾಟ್ರಿ ಗೀಟ್ರಿ ಎಲ್ಲ ಸರಿ ನೋಡಿರ್ಬೇಕು. ಆ ಸಂದರ್ಭದಲ್ಲಿ ನಾವು ಮತದಾರರ ಬಳಿ ಹೋದ ಆ ವಿಶ್ವಾಸಕ್ಕೆ ಸುಮ್ಮನೆ ಹೋಗಿ ಯಾವುದೋ ಒಂದು ಯೋಜನೆ ಕೊಡ್ತೀವಿ ಅಂತ ಹೇಳಿ ಯೋಚನೆ ಮಾಡಲಿಲ್ಲ. ಯಾಕಂದ್ರೆ ಒಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ನನಗೆ ಆ ಅರ್ಥಪೂರ್ಣವಾಗಿರ್ತಕ್ಕಂಥ ಮತ ಕೇಳಬೇಕು, ಸುಮ್ಮನೆ ಹೋಗಿ ಕೇಳೋದಲ್ಲ. 2,000 ರೂಪಾಯಿ ಯಾಕೆ ಕೊಟ್ವಿ? ಯಾಕೆಂದ್ರೆ ಒಂದೊಂದು ಕುಟುಂಬದಲ್ಲೂ ಕೂಡ ಬಡವ ಕುಟುಂಬದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಹೊರೆ ಅವರು ನಿಭಾಯಿಸೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಅವರಿಗೆ ಸಹಾಯ ಹಸ್ತ ಬೇಕಾಗಿತ್ತು. ಅದನ್ನು 2,000 ಗೃಹಲಕ್ಷ್ಮಿ ಮಾಡಿದ್ವಿ. ಮತ್ತು ಗೃಹ ಜ್ಯೋತಿ ಅಂತ ಹೇಳಿ, ಯಾಕೆಂದರೆ ಎಷ್ಟೋ ಜನರ ಮನೇನ ಕರೆಂಟ್ ಕಟ್ ಮಾಡಿಬಿಡೋರು ಹಳ್ಳಿ ಭಾಗದಲ್ಲೆಲ್ಲ. ಸರ್ ಅಣ್ಣ ಕರೆಂಟು ಇದು ಮೀಟ್ರ್ ಕಟ್ ಮಾಡೋಕ್ಕೆ ಬಂದ್ಬಿಟ್ಟಿದ್ದಾರೆ ಅಣ್ಣ, ದಯವಿಟ್ಟು ಹೇಳ್ರಿ ಅನ್ನೋದು. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇತ್ತು. ಮತ್ತು ಮಹಿಳೆಯರಿಗೆ ಸಬಲೀಕರಣ ಮಾಡ್ತಕ್ಕಂಥದ್ದು, ಅವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಮುಂಚೂಣಿಗೆ ತರ್ತಕ್ಕಂಥದ್ದನ್ನು ಶಕ್ತಿ ಅಂತಕ್ಕಂಥದ್ದು ಯೋಜನೆಯನ್ನು ಮಾಡೋದಾಗಲಿ. ಅನ್ನಭಾಗ್ಯ ಏನು ಮಾನ್ಯ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಆ ಮಾತನ್ನು ಕೊಟ್ಕೊಂಡು ಬಂದಿದ್ದಾರೆ, ಬರ್ರಿ ಅದನ್ನು ಅವರಿಗೂ ಕೂಡ ನಾವು ಆ ವಿಶ್ವಾಸವನ್ನು ಕೊಟ್ಟು ಅವರು ಆ ಅನ್ನಭಾಗ್ಯವನ್ನು ಕೂಡ ಯಾರೂ ಹೊಸ್ತು ಮಲಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಕೂಡ ಒಂದು ಮಾಡಿರ್ತಕ್ಕಂಥದ್ದು. ಮತ್ತು ನಮ್ಮ ಯುವಕರಿಗೂ ಕೂಡ ಕಾರ್ಯಕ್ರಮ ಕೊಟ್ಟಿರೋದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಕೂಡ ತುಂಬ ಗ್ಯಾರಂಟಿಗಳು ಬಂದಿದ್ದಾವೆ. ಮಾನ್ಯ ನರೇಂದ್ರ ಮೋದಿಯವ್ರ ಗ್ಯಾರಂಟಿ ಬಂತು. ಇವರು ಹೋದ್ಸತಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕಾ ಟಿಪ್ಪಣಿಯನ್ನು ಮಾಡಿ ಹೀನವಾಗಿ ಬೀದಿಯಲ್ಲೂ ಕೂಡ ಭಾಷಣವನ್ನು ಮಾಡಿಕೊಂಡು ಈ ಗ್ಯಾರಂಟಿಗೆ ವಾರಂಟಿ ಇಲ್ಲ, ಇದು ATM ಕಾರ್ಡ್ ಇದ್ದಂಗೆ,
ಖಜಾನೆ ಖಾಲಿ ಆಗ್ಬಿಡುತ್ತೆ, ಇಲ್ಲ ದೇಶ ಬರ್ಬಾದ್ ಆಗ್ಬಿಡುತ್ತೆ ಅಂತ ಹೇಳಿದವರೇ ಇವರು. ಮತ್ತೆ ಯಾಕೆ ಇವತ್ತು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ? ಏನು ವಿಶ್ವಾಸದ ಮೇಲೆ ಹೇಳ್ತಾ ಇದ್ದಾರೆ? ಅವ್ರು ಏನು ಮಾತುಗಳನ್ನ ಆಡ್ಕೊಂಡಿದ್ರು ಅವ್ರ ವಿರುದ್ಧವಾಗೇ ತೀರ್ಮಾನ ತಗೊಂಡಿದಾರಲ್ಲ. ನರೇಂದ್ರ ಮೋದಿಯವರು ಗ್ಯಾರಂಟಿ ಬರ್ಬಾದ್ ಆಗಲ್ಲ. ನರೇಂದ್ರ ಮೋದಿಯವರ ತೀರ್ಮಾನ, ನರೇಂದ್ರ ಮೋದಿಯವರ ಸರ್ಕಾರದ ತೀರ್ಮಾನ, ರಾಷ್ಟ್ರೀಯ ಸರ್ಕಾರದ, ರಾಷ್ಟ್ರ ಮಟ್ಟದ ಸರ್ಕಾರದ ತೀರ್ಮಾನಗಳು ಹೆಂಗಿದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖಜಾನೆ ಬರ್ಬಾದ್ ಮಾಡಿದ್ದೆ ಅವರು. ಯಾಕಂದ್ರೆ ಸಾಹುಕಾರರಿಗೆ 2 ಲಕ್ಷ 3 ಲಕ್ಷ ಕೋಟಿ ಅವರಿಗೆ ಮನ್ನಾ ಮಾಡಿ ರೈತರು ಇವತ್ತು ಡೆಲ್ಲಿಯಲ್ಲಿ ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರ ಹಕ್ಕಿಗೆ ಓಡಾಡ್ತಾ ಇದ್ದಾರೆ. 2ನೇ ಬಾರಿ ಅವರಿಗೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಏನು ಅಂತ ಹೇಳಿದ್ರೆ ಡ್ರೋನ್ ಅಲ್ಲಿ ಅವ್ರಿಗೆ ಗ್ಯಾಸ್ ಎಂತದದು ಟಿಯರ್ ಗ್ಯಾಸ್ ಬಿಡೋದು. ನೋಡ್ರಿ ಯಾವ ಸ್ಥಿತಿಗೆ ತಂದು ನಿಲ್ಸಿದ್ದಾರೆ ನೋಡ್ರಿ. ಇವ್ರ ಹೊಟ್ಟೆಗೆ ಅನ್ನ ತಿಂತಾರ, ಏನ್ ತಿಂತಾರೆ? ಅದೇ ನಮ್ಮ ರಾಜ್ಯದ ರೈತರಿಗೆ ಏನಾದ್ರು ಒಂದು ಸಾಲ ಮನ್ನಾ ಮಾಡ್ತಕ್ಕಂಥದ್ದಾಗ್ಲಿ, ಅವ್ರಿಗೆ ಸಹಾಯ ಹಸ್ತಕ್ಕಂಥದ್ದು ಏನ್ ಮಾಡಿದಾರೆ ಹೇಳಿ ನೋಡೋಣ. ಈಗ ದಿನಾ ಬೆಳಗ್ಗೆ ಎದ್ದ ತಕ್ಷಣ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಯಾಕಂದ್ರೆ ಹೋದ್ ಸತಿ ಇವರೆಲ್ಲರೂ ಗೆದ್ದಿರೋದು ಮೋದಿಯವ್ರ ಹೆಸರಲ್ಲಿ. ಈ ಸತಿನೂ ಕೂಡ ಮೋದಿಯವ್ರ ಹೆಸರು ಗೆಲ್ತೀವಿ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಅದು ಬಿಜೆಪಿ ಪಕ್ಷದ ಎಲ್ಲಾ ರಾಜ್ಯ ಮಟ್ಟದ ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರು ಯಾರೇ ಇರ್ಬೋದು, ಅವರ ಭ್ರಮೆ. ಜನರಿಗೆ ಹೋದ್ ಸತಿ ಹೊಟ್ಟೆ ಹಸ್ತಿದ್ದಿಲ್ಲಿ, ಅವ್ರ ಭಾವನಾತ್ಮಕ ಇದನ್ನ ಎಕ್ಸೆಪ್ಟ್ ಮಾಡಿಬಿಟ್ರು ಜನರು. ಆದ್ರೆ ಈ ಸತಿ ಹಂಗಲ್ಲ, ಅವ್ರಿಗೆ ಹೊಟ್ಟೆ ಹಸ್ತಿರೋದು ಇಲ್ಲಿ. ಅವ್ರಿಗೆ ಇಲ್ಲಿ ಬೇಡ. ಅವರಿಗೆ ಪರೇಶ್ ಮೇಸ್ತಾ, ಅನಂತ್ ಕುಮಾರ್ ಹೆಗಡೆ, ಶಿವಮೊಗ್ಗದಲ್ಲಾಗಿರ್ತಕ್ಕಂಥ ಘಟನೆಗಳು, ನಾನು ನಿಜವಾಗ್ಲೂ ರಾಗಿಗುಡ್ಡಲ್ಲಾಗಿರ್ತಕ್ಕಂಥ ಹದ್ದುಬಸ್ತು ಮಾಡ್ಲಿಲ್ವಾ ನಾವು? ಅದನ್ನ ಹಂಗೆ ಏನಾದ್ರು ಬಿಟ್ಟಿದ್ರೆ ಇವತ್ತವರೆಗೂ ಜೀವಂತವಾಗಿ ಇಟ್ಬಿಡೋರು. ಹುಡುಕ್ತಾ ಇದಾರೆ ಅವ್ರು ಏನಾದ್ರು ಸಿಗ್ತದ ಅಂತ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಬೇಕಾದಷ್ಟು ಭಾವನಾತ್ಮಕ ಬಹಳ ಪ್ರಯತ್ನ ಪಟ್ರು. ರಾಮನ್ನು ಬೀದಿಗೆ ತಂದ್ರು. ಗುಡಿಯಲ್ಲಿರ್ತಕ್ಕಂಥ ರಾಮನ್ನ ಬೀದಿಗೆ ಬಂದು ಇವತ್ತು ರಾಜಕಾರಣಕ್ಕೆ ತರ್ತಕ್ಕಂಥ ವ್ಯವಸ್ಥೆ ಇವತ್ತು ಬಿಜೆಪಿಯವರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಯೋಗ್ಯತೆ ಇದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.